ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎರಡು ಕೆಳ ಹಂತದ ಸೇತುವೆಗಳನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ಒಂದು ಶೆಟ್ಟಿಹಳ್ಳಿ, ಇನ್ನೊಂದು ಭೀಮಸಂದ್ರ. ತುಮಕೂರು ಪಟ್ಟಣದಲ್ಲಿ ಇನ್ನೂ ಕೂಡ 3 ಏನೋ ಬರ್ತಾವೆ. ಒಂದು ಫೈರ್ ಸ್ಟೇಷನ್ ಹತ್ರ, ಮತ್ತೊಂದು ಬಂದು ಸಿದ್ದರಾಮೇಶ್ವರ ಬಡಾವಣೆ, ಬಟವಾಡಿ. ಹೀಗೆ ಒಟ್ಟು 8-9 ಟೌನಲ್ಲಿ ಆಗ್ತಾ ಇದೆ. ಅದನ್ನು ಹೊರತುಪಡಿಸಿ ಸುರೇಶ್ ಗೌಡ್ರ ಕ್ಷೇತ್ರದಲ್ಲಿ 4 ಕಡೆ ಬರ್ತಾ ಇದೆ. ಪಂಡಿತ್ನಳ್ಳಿ, ಮೈದಾಳ, ಹೆಗ್ಗೆರೆ, ಮಲ್ಸಂದ್ರ. ಪಂಡಿತ್ನಳ್ಳಿ, ಮೈದಾಳ, ಹೆಗ್ಗೆರೆ, ಮಲ್ಸಂದ್ರ ಸುಮಾರು 150 ಕೋಟಿ ರೂಪಾಯಿಗಳು ಮೇಲಾಗ್ತದೆ. ಅವೆಲ್ಲವೂ ಕೂಡ ಓವರ್ ಬ್ರಿಡ್ಜ್ಗಳು. ಈ ಎಲ್ಲ ಕೆಲಸಗಳನ್ನು ಏಪ್ರಿಲ್ 30ನೇ ತಾರೀಕಿನ ಒಳಗಡೆ 650 ಕೋಟಿ 700 ಕೋಟಿಗೂ ಮೇಲ್ಪಟ್ಟ ಆಯ್ತದೆ. ಇದೆಲ್ಲವನ್ನು ಕೂಡ ಪೂರೈಸ್ತಕ್ಕಂಥ ಅದಕ್ಕೆ ಕೆಲಸವನ್ನು ಪ್ರಾರಂಭ ಮಾಡಿ 10 ರಿಂದ 12 ತಿಂಗಳು 14 ತಿಂಗಳಲ್ಲಿ 2026 ಒಳಗಡೆ 2026 ಬರ್ತಕ್ಕಂಥ ಕೆಲವೇ ತಿಂಗಳಲ್ಲಿ ನಾವು ಎಲ್ಲವನ್ನು ಕೂಡ ಪೂರೈಸಿ ನಿಮಗೆ ನಾವು ಲೋಕಾರ್ಪಣೆ ಮಾಡ್ತಕ್ಕಂಥ ಅದಕ್ಕೆ ಅನುವನ್ನು ಮಾಡಿಕೊಡ್ತಕ್ಕಂಥ ತೀರ್ಮಾನವನ್ನು ರೈಲ್ವೆ ಇಲಾಖೆ ಮಾಡಿದೆ. ओम ध्रुवंते राजावरुणा ध्रुवंते वो बृहस्पतिः ध्रुवंत इंद्रश्चाग्निश्चरायतां ध्रुवं भूकरणमुहूर्तः मुहूर्तोऽस्तिश्चन गृह्णन्तो मुहूर्तो अस्तु नमोऽस्त्वनन्ताय नमो भगवे सहस्रपादाक्षीरोर्भवे सहस्रनाम्ने पुरुषाय ಡೆವಲಪ್ಮೆಂಟ್ ವರ್ಕಲ್ಲಿ ರಾಜಕೀಯ ಮಾಡಬೇಡ್ರಿ, ನಾವು ಮಾಡಕ್ಕೆ ತಯಾರಾಗಿಲ್ಲ. ಪುಣ್ಯಾತ್ಮರು ಎಲ್ಲ ನಿಂತ್ಕೊಂಡು ಹೇಳ್ತಾರೆ, ಸೋಮಣ್ಣ ರೈಲೇ ಬಿಡ್ತಾವ್ರೆ, ಬರೀ ರೈಲೇ ಅಂತ. ನಾನು ರೈಲೇ ಬಿಡ್ತಾ ಇರೋದು ಟ್ರ್ಯಾಕ್ ಮೇಲೆ. ತುಮಕೂರು ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ಗೆ ಯಾವುದಾದ್ರೂ ಒಂದು ನಗರ ಮತ್ತೊಂದು ನಗರವಾಗಿ ಬೆಂಗಳೂರಾಗಿ ಬೆಳೀತಕ್ಕಂಥ ಅದಕ್ಕೆ ಅವಕಾಶ ಇದ್ದರೆ ಅದು ತುಮಕೂರು ಮಾತ್ರ. ಈ ನಗರದ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಇವತ್ತಿನಷ್ಟು ಟ್ರಾಫಿಕ್ಕು ನಾನು ನೋಡೇ ಇರಲಿಲ್ಲ. ಇವತ್ತು ಒಂದು ಹೊಸ ಅನುಭವ. ನಾವೇನಿವತ್ತು 6 ಪಥದ ರಸ್ತೆಗಳನ್ನು ಮಾಡ್ತಾ ಇದ್ದೀವಿ, ಇನ್ನೂ 6 ಪಥದ ರಸ್ತೆ ಮಾಡಿದ್ರು ಕೂಡ ಅದು ತಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನೋದು ನನಗೆ ಇವತ್ತು ಅರಿವಾಗಿದೆ. ಗಡ್ಕರಿಯವ್ರ ಹತ್ರ ಮಾತನಾಡಿ ತುಮಕೂರಿಗೆ ನೆಲಮಂಗಲದಿಂದ ತುಮಕೂರಿಗೆ ಬೇರೆ ಒಂದು ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡದೆ ಹೋದರೆ ಕಷ್ಟ ಆಯ್ತದೆ ಅನ್ನೋದನ್ನು ಇವತ್ತು ನನ್ನ ಅನುಭವದ ಮಾತನ್ನು ಇವತ್ತು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. राजीव शर्मा, कितने टाइम हो रहा है? यही क्या कई को 7 मंथ हो रहा, उधर 5 मंथ से 7 मंथ से करता है. वही 2 इससे बड़ा एस्टिमेट है, ये छोटा एस्टिमेट है. ಅಣ್ಣ 7 ಮಂತ್ಸ್ ಅಂದ್ರೆ ಮಳೆ ಬಂದ್ಬಿಡ್ತದ, ನೀರು ತುಂಬಿಕೊಂಡ್ಬಿಡ್ತದ. ಮತ್ತೆ ಈಗ ನಾನು ಮಾತಾಡ್ತೀನಿ ಮಾರಾಯ. ರೈಲ್ ಹೋದ್ಮೇಲೆ ಟಿಕೆಟ್ ತಗೊಂಡು 50 ವರ್ಷ ಆಗಿದೆ ನಿಮಗೆ. ಸುಮ್ಮನೆ ಇರೋ ಒಂಚೂರು ದಯವಿಟ್ಟು ನಾನು ದಡ್ಡ ಅಂತ ತಿಳ್ಕೊಬಿಡ್ರಿ. ನಾನು ಬೆಂಗಳೂರಿನಲ್ಲಿ ದನ ಮೇಯಿಸ್ತಿಲ್ಲ, ಜನನ ಮೇಯಿಸ್ಕೊಂಡ್ಬಂದಿದ್ದೀನಿ. ಅದು ನಂದೊಂದು ಆಸೆ ಇದೆ, ನನ್ನ ಋಣ ಇದೆ ನಿಮ್ಮದು. ಆ ಋಣ ತೀರ್ಸಕ್ಕೆ ಬಂದಿದ್ದೀನಿ. ನಮ್ಮ ಅಧಿಕಾರಿಗಳು ಕಾರ್ಯದಕ್ಷತೆ, ಪ್ರಾಮಾಣಿಕತೆ ಎಲ್ಲವನ್ನು ಕೂಡ ಮಾಡ್ತಾರೆ. ವೇರ್ ಇಸ್ ರಾಜೀವ್ ಶರ್ಮಾ? ಎಲ್ಲಿದ್ಯಪ್ಪ ನೀನು? ಕಹಾ ಯಾಪ್ ಉದರ್ ಕಿದರ್ ಇದೆ. ಹಾಗಾಗಿ ನಾನು ಸಂಕ್ಷಿಪ್ತವಾಗಿ ಇದನ್ನ ಕಿತ್ತನೆ ಮಹಿನೆ ಹೋನಾ ಚಾಹಿಯೆ ಕಂಪ್ಲೀಟ್ ಕರ್ನೆ. 5 ರಿಂದ 6 ತಿಂಗಳಲ್ಲಿ 6 ರಿಂದ 7 ತಿಂಗಳು ಇದನ್ನ ಮಾಡಿ ಲೋಕಾರ್ಪಣೆಯನ್ನು ಕೂಡ ಮಾಡ್ತೀವಿ. ಮಾಧ್ಯಮದವರು ಅದನ್ನ ದಯಮಾಡಿ ಪದೇ ನನಗೂ ಕೂಡ ಎಚ್ಚರಿಕೆಯನ್ನು ಕೊಡಬೇಕು ಅನ್ನೋದ್ರ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೀನಿ. ಇವತ್ತು ವರ್ಕಿಂಗ್ ವುಮನ್ ಹಾಸ್ಟೆಲು ಪ್ರಾಯಶಃ ನನಗನಿಸ್ತದೆ ಬಹುತೇಕ ಹೊಸ ನರಸಾಪುರದಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥ ಬಹುತೇಕ ಹೆಣ್ಣುಮಕ್ಕಳು ಕೆಲಸ ಮಾಡ್ತವೆ. ಅವ್ರಿಗೆ ಇಳ್ಕೊಳ್ಳೋಕೆ ಜಾಗ ಇರಲಿಲ್ಲ, ಒಂದು ಬಿಲ್ಡಿಂಗ್ ಇಲ್ಲ. ಈಗಾಗಲೇ ಸಹೋದರಿ DC ಅವ್ರಿಗೆ ಜಾಗ ಕೊಟ್ಟಿದ್ದಾರೆ. 20 ಕೋಟಿ ರೂಪಾಯಿಗಳಲ್ಲಿ ಸುಮಾರು 250 ರಿಂದ 300 ಜನ ಹೆಣ್ಣುಮಕ್ಕಳು
ಒಂದೇ ಕಡೆ ವಾಸ ಮಾಡ್ತಕ್ಕಂಥ ಅದಕ್ಕೆ ಹಾಸ್ಟೆಲ್ನ ಭಾರತ ಸರ್ಕಾರ ಕಟ್ಟಿಸ್ಕೊಡ್ತಾ ಇದೆ. ಇನ್ಮೇಲೆ ಬೆಳೆಯೋದೇನಿದ್ರು ತುಮಕೂರು. ಆ ತುಮಕೂರು ಬೆಳಿಬೇಕಾದ್ರೆ ನಮ್ಗೆ ಬೇಕಾಗಿರೋದು ಮೂಲಭೂತ ಸೌಕರ್ಯ, ನೀರು, ರಸ್ತೆ, ಒಳಚರಂಡಿ ವ್ಯವಸ್ಥೆ, ಶಾಂತಿ, ನೆಮ್ಮದಿ. ಈ ತರ ದೊಡ್ಡ ದೊಡ್ಡ ಕಾಮಗಾರಿಗಳು. ಡಬಲ್ ರೋಡ್ ಬರ್ತಾ ಇದೆ. ಬಸವರಾಜಣ್ಣವರು 5 ವರ್ಷ ಸುತ್ತಿ 86 ಆಗೋಯ್ತು. ನಂದಿಹಳ್ಳಿಯಿಂದ ಮಲ್ಸಂದ್ರದವರೆಗೆ ಸುಮಾರು 28 ಕಿಲೋಮೀಟರ್, ಎಷ್ಟೊತ್ತು 22 ಕಿಲೋಮೀಟರ್, 26 ಕಿಲೋಮೀಟರ್ ಬೈಪಾಸ್ ಬರ್ತಾ ಇದಾವ. ಆ ಬಂದ ಮೇಲೆ ಯಾರೋ ಒಂದು ಜಮೀನು ಹೋದವ್ರಿಗೆ ಒಂದು ದುಡ್ಡು ಬರ್ತದೆ, ಆದರೆ ಆ ಜಮೀನು ಉಳ್ಕೊಳ್ಳೋ ಜಮೀನಿಗೆ ಬೆಲೆನೇ ಕಟ್ಟಕ್ಕಾಗೋದಿಲ್ಲ. ಆಗ ಅಂದ್ಬಿಟ್ಟು ನೀವು ಯಾರು ಮಾರಕ್ಕೆ ಹೋಗ್ಬೇಡ್ರಿ.